ಒಳ್ಳೆ ಮನುಷ್ಯರಿಗೆ ಯಾವತ್ತೂ ನಾವು ಬೆಲೆ ಕೊಡಲೇಬೇಕು. ಅಂಥ ಅಧ್ಯಕ್ಷರು ಸಿಗೋದೇ ನಮಗೆ ಅಪರೂಪ. ರಮೇಶ್ ಅಣ್ಣವರು ಅಧ್ಯಕ್ಷರಾದ್ಮೇಲೆ ಒಳ್ಳೆ ಉತ್ತಮವಾದ ಕೆಲಸ ಮಾಡಿದ್ದಾರೆ ಸರ್. ಈ ಥರ ಅಧ್ಯಕ್ಷರನ್ನ ನಮ್ಮ ಲೈಫಲ್ಲೇ ನೋಡಿರಲಿಲ್ಲ. ಇವತ್ತು ಇವರ ದಯೆಯಿಂದ ಖಾತೆ ಎಲ್ಲ ಆಗಿ ಒಂದು ಅನುಕೂಲ ಕಾಣ್ತಾ ಇದ್ದೀವಿ. ಯಾರೇ ಬಂದರು ಸರ್, ಈ ಪಂಚಾಯತಿ ನಮ್ಮ ವ್ಯಾಪ್ತಿ ದಾಸಂಪುರ ಹೋಬಳಿಯಲ್ಲೇ ಇಲ್ಲ ಪಂಚಾಯತಿ. ಆ ಥರ ಒಳ್ಳೆ ಸಿಸ್ಟಮಲ್ಲಿ ಮಾಡಿದ್ದಾರೆ. ಎದುರ್ಯಾರೇ ನಿಂತರು ಹಿಂದೆ ಯಾರು ಮಾಡಿರಲ್ಲ, ಮುಂದೆ ಯಾರು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಪ್ರೀತಿ ಹಂಚುವ ಯಜಮಾನ. ನಮಸ್ಕಾರ ವೀಕ್ಷಕರೇ, ಈಗಿನ ದಿನಮಾನಸದಲ್ಲಿ ಒಬ್ಬ ಜನಪ್ರತಿನಿಧಿ ಆದ್ರೆ ಕ್ಷೇತ್ರದ ಅಭಿವೃದ್ಧಿಗಿಂತ ತಾನು ಅಭಿವೃದ್ಧಿ ಆಗೋದೇ ಹೆಚ್ಚಾಗ್ಬಿಟ್ಟಿದೆ. ಅಂಥದ್ರಲ್ಲಿ ಇಲ್ಲೊಬ್ರು ಜನಪ್ರತಿನಿಧಿಯಾಗಿ ಸರ್ಕಾರದ ಸೌಲಭ್ಯಗಳ ಜೊತೆಗೆ ತನ್ನ ಜೇಬಿನ ಹಣವನ್ನೇ ಕ್ಷೇತ್ರದ ಅಭಿವೃದ್ಧಿಗೆ ವಿನಿಯೋಗಿಸಿ ಕೇವಲ 3 ವರ್ಷದಲ್ಲಿ ರಾಜ್ಯವೇ ತಿರುಗಿ ನೋಡುವಂತೆ ಮಾಡಿರೋದನ್ನ ಎಲ್ಲಾದ್ರೂ ಕೇಳಿದ್ದೀರಾ ಅಥವಾ ಕಂಡಿದ್ದೀರಾ? ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಹಾಗಾದ್ರೆ ಬನ್ನಿ, ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ವಿಡಿಯೋನ ನೋಡ್ಕೊಂಡು ಬರೋಣ. ಸಾಹುಕಾರ. ನೆಲಮಂಗಲ ಹಾಗೂ ಬೆಂಗಳೂರು ಉತ್ತರ ಭಾಗದ ಜನತೆಗೆ ಸೈದಾಮಿಪಳ್ಳಿಯ ರಮೇಶ್ ಅನ್ನೋ ಹೆಸರು ಕೇಳಿದ್ರೆ ಸಾಕು, ಏನೋ ಒಂಥರ ಗೌರವ ಮನೋಭಾವ. ರಾಜಕೀಯ ವಿಚಾರದಲ್ಲೇ ಆಗ್ಲಿ, ಯಾರಾದ್ರೂ ಸಂಕಷ್ಟದಲ್ಲಿದ್ರೆ ಅವರಿಗೆ ಸಹಾಯ ಮಾಡೋದೇ ಆಗ್ಲಿ, ತನ್ನ ವ್ಯಾಪ್ತಿಯನ್ನ ಅಭಿವೃದ್ಧಿ ಪಡಿಸೋದೇ ಆಗ್ಲಿ, ಪಕ್ಷ ಸಂಘಟನೆ ಮಾಡೋದೇ ಆಗ್ಲಿ, ಯಾವುದೇ ಹಸ್ತಕ್ಷೇಪವಿಲ್ಲದೆ ತಾನು ಮಾಡೋ ಕೆಲಸ ನೂರಾರು ಸಾರ್ವಜನಿಕರಿಗೆ ಒಳ್ಳೇದಾಗುತ್ತೆ ಅಂದ್ರೆ ತನ್ನಿಂದಲೇ ಖರ್ಚಾದ್ರೂ ಪರವಾಗಿಲ್ಲ, ಅನುಕೂಲವಾಗಬೇಕು ಅಷ್ಟೇ ಎನ್ನೋ ಮನೋಭಾವ ಹೊಂದಿರುವ ರಮೇಶ್ ಅವರ ಬಗ್ಗೆ ಕ್ಷೇತ್ರದ ಜನ ಅಪಾರವಾದ ಗೌರವವನ್ನ ಇಟ್ಕೊಂಡಿದ್ದಾರೆ. ಈ ತರ ಒಂದು ವಿಶೇಷವಾದ ಗುಣ ಇರೋರ್ನ ನನ್ನ ಸರ್ವಿಸ್ ಅಲ್ಲಿ ನಾನು ಇದೇ ಫಸ್ಟ್ ನೋಡ್ತಾ ಇರೋದು. ಪ್ರೀತಿಲೂ ನೋವಲ್ಲೂ ಪಾಲುದಾರ. ಒನ್ಸ್ ಅಪಾನ್ ಎ ಟೈಮ್ ಸೈದಾಮಿಪಳ್ಳಿಯ ರಮೇಶ್ ಅವರು ತಾನಾಯ್ತು ತನ್ನ ಸಮಾಜ ಸೇವೆ ಆಯ್ತು ಅಂತ ಇರೋ ಸಂದರ್ಭದಲ್ಲಿ ಹಲವಾರು ಹಿತೈಷಿಗಳ ಮಾತಿನಂತೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಲು ಮುಂದಾಗ್ತಾರೆ. ಇಂಥ ಸಂದರ್ಭದಲ್ಲಿ ರಮೇಶ್ ಅವರನ್ನು ಹೇಗಾದ್ರೂ ಮಾಡಿ ರಾಜಕೀಯ ಕ್ಷೇತ್ರದಿಂದ ದೂರ ಮಾಡಬೇಕು ಅನ್ನೋ ಹುನ್ನಾರಗಳು ನಡೀತವೆ. ಆಗ್ಲೂ ಕೂಡ ಅವರು ಮಾಡಿದ ಸಮಾಜ ಸೇವೆ ಅವರನ್ನ ಕೈ ಬಿಡ್ಲಿಲ್ಲ. ಸದಸ್ಯರು ಕೂಡ ಆಗ್ತಾರೆ, ನಂತರ ಉಪಾಧ್ಯಕ್ಷರು ಆಗ್ತಾರೆ. ಭವಿಷ್ಯ ಆ ಭಾಗದ ಜನತೆ ಮನಸ್ಸಲ್ಲೂ ಊಹಿಸಿರ್ಲಿಲ್ಲ ಅನ್ಸುತ್ತೆ ಅವರು ಅಧ್ಯಕ್ಷರಾಗಿ ಈ ಪರಿ ಅಭಿವೃದ್ಧಿ ಮಾಡ್ತಾರೆ ಅಂತ. ಅಧ್ಯಕ್ಷರಾಗಿ ಕೇವಲ 3 ವರ್ಷದಲ್ಲಿ ಹಿಂದೆ ಯಾರೂ ಮಾಡಿರದ, ಮುಂದೆ ಮಾಡಲು ಸಾಧ್ಯವಿಲ್ಲದ ಅಭಿವೃದ್ಧಿ ಮಾಡಿ ರಾಜ್ಯವೇ ತಿರುಗಿ ನೋಡುವಂತೆ ಮಾಡ್ತಾರೆ. ಇದೇ ಅಲ್ವಾ ನಿಜವಾದ ಹಿಸ್ಟ್ರಿ ಕ್ರಿಯೇಟ್ ಮಾಡೋದು ಅಂದ್ರೆ. ಹೊಸ ಬೆಳಕೊಂದು ಹೊಸಲಿಗೆ ಬಂದು. ರಮೇಶ್ ಅಣ್ಣವರು ಅಧ್ಯಕ್ಷರಾದ್ಮೇಲೆ ಒಳ್ಳೆ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಅವರೊಂದೊಂದು ಕೆಲಸನೂ ಜ್ಞಾಪನಾರ್ಥಕವಾಗಿ ಇರಬೇಕು, ಆ ಥರ ಕೆಲಸ ಮಾಡಿದ್ದಾರೆ. ಹಿಂದೆ ಯಾರು ಮಾಡಿರಲ್ಲ, ಮುಂದೆ ಯಾರು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಹೀಗೆ ಮಾಡಿರೋಂತಹ ಕೆಲಸಗಳು ಶಾಶ್ವತ ಕೆಲಸಗಳಂಥದ್ದು ಮಾಡಿದ್ದಾರೆ. ಸೈದಾಮಿಪಳ್ಳಿಯ ರಮೇಶ್ ಅವರು ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಹಲವಾರು ಕೆಲಸಗಳನ್ನ ಮಾಡಿದ್ರೂ ಕೂಡ ಅವರು ಅಧ್ಯಕ್ಷರಾಗಿ ಮಾಡಿದ ಕೆಲಸಗಳಂತೂ ಎಂಥವರು ಕೂಡ ಬಾಯಿ ಮೇಲೆ ಬೆರಳಿಟ್ಟುಕೊಳ್ಳುವಂತೆ ಮಾಡಿದೆ. ಅವರು ಅಧ್ಯಕ್ಷರಾದ ಮೇಲೆ ಉಸ್ಕೂರು ಗ್ರಾಮ ಪಂಚಾಯಿತಿ ಚಿತ್ರಣವೇ ಬದಲಾಗಿ ಬಿಡುತ್ತೆ. ಸ್ವತಃ ತಾವೇ 30 ಲಕ್ಷ ಹಣ ನೀಡಿ ಗ್ರಾಮ ಪಂಚಾಯಿತಿಗೆ ಕೆಲ ಮೂಲಗಳಿಂದ ಬರುವ ಅನುದಾನವನ್ನು ಬಳಸಿಕೊಂಡು, ಜೊತೆಗೆ ಪಂಚಾಯಿತಿ ಸದಸ್ಯರನ್ನ ಒಗ್ಗೂಡಿಸಿಕೊಂಡು ವಿಶಾಲವಾದ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡದ ನಿರ್ಮಾಣ ಮಾಡ್ತಾರೆ. ಅದೇ ಸೂರಿನಡಿ ಸರ್ಕಾರದಿಂದ ಸಿಗುವ 10 ಸೌಲಭ್ಯಗಳನ್ನ ಒಂದೇ ಕಡೆ ಸಿಗುವಂತೆ ಮಾಡಿದ ರಮೇಶ್ ಅವರ ಕಾರ್ಯವನ್ನ ಕಂಡ ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ನಾನು ಹೊನ್ಸಂದ್ರ ಗ್ರಾಮದ ಮಾಜಿ ಮೆಂಬರ್ ನಾಗರಾಜಯ್ಯ ಅಂತ. ನಮ್ಮ ಸರ್ವೀಸಲ್ಲಿ ಈ ಆಧುನಿಕ ರೀತಿಯ ಕಾಮಗಾರಿಗಳು ಹಿಂಗೂ ಮಾಡ್ಬೋದ, ಪಂಚಾಯತಿನ ಒಳ್ಳೆ ಮಿನಿ ವಿಧಾನಸೌಧ ಮಾಡ್ದಂಗೆ ಮಾಡ್ಯವ್ರೆ. ಯಾವ ಕೆಲಸ ಬೇಕು, ಸಾರ್ವಜನಿಕರು ಬಂದ್ರು ಒಳಗಡೆ ಪೋಸ್ಟ್ ಆಫೀಸಿಂದ ಹಿಡಿದು ಜನನ ಮರಣ ಪತ್ರಗಳು ಇರ್ಬೋದು. ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ. ಪಂಚಾಯಿತಿಗೆ ಹೋದ್ರೆ ಒಂದು ತಾಲೂಕ್ ಆಫೀಸ್ಗೆ ಹೋದಂಗಾಗುತ್ತೆ. ಎಲ್ಲ ಪ್ರತಿಯೊಂದು ಸೌಲಭ್ಯಗಳನ್ನು ಒಂದೇ ಕಡೆ ಒಂದೇ ಸೂರಿನಡಿ ಐತೆ. ಈ ಪಂಚಾಯತಿ ನಮ್ಮ ವ್ಯಾಪ್ತಿ ದಾಸಂಪುರ ಹೋಬಳಿಯಲ್ಲೇ ಇಲ್ಲ ಪಂಚಾಯತಿ. ಆ ಥರ ಒಳ್ಳೆ ಸಿಸ್ಟಮಲ್ಲಿ ಮಾಡಿದ್ದಾರೆ. ಅವ್ರ ಕೈಯಿಂದ ಹಾಕಿರ್ಬೋದು ಅಥವಾ ಮತ್ತೊಂದು ಹಾಕಿರ್ಬೋದು, ಎಲ್ಲ ಮೆಂಬರ್ಗಳನ್ನ ಕೂಡಿಸ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಒಳ್ಳೆ ಪಂಚಾಯತಿ ಕಟ್ಟಿದ್ದಾರೆ. ಅದು ರೋಡ್ಗೆ ಅವ್ರನ್ನೆಲ್ಲ ಸುಮ್ಮನೆ ನಾವು ಕಳ್ಕೊಳ್ಳೋಂಥ ಮನುಷ್ಯಲ್ಲ. ಮುಖ್ಯವಾಗಿ ಸಾರ್ವಜನಿಕರು ಜನಪ್ರತಿನಿಧಿಗಳನ್ನ ಏಕೆ ಆಯ್ಕೆ ಮಾಡ್ತಾರೆ? ನಾವು ಆಯ್ಕೆ ಮಾಡಿದಂತಹ ಜನಪ್ರತಿನಿಧಿಗಳು ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೆ,
ಸರ್ಕಾರದಿಂದ ಸಿಗುವಂತ ಅನುದಾನಗಳನ್ನ ನಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾರೆ, ಮೂಲಭೂತ ಸೌಲಭ್ಯಗಳನ್ನ ಒದಗಿಸಿಕೊಡ್ತಾರೆ, ಜೊತೆಗೆ ಕ್ಷೇತ್ರದ ಅಭಿವೃದ್ಧಿ ಕೂಡ ಮಾಡ್ತಾರೆ ಅನ್ನೋ ಮನೋಭಾವದಿಂದ ಆಯ್ಕೆ ಮಾಡ್ತಾರೆ. ಆದ್ರೆ ಕೆಲ ಜನಪ್ರತಿನಿಧಿಗಳು ಇದನ್ನ ದುರುಪಯೋಗ ಪಡಿಸ್ಕೊಳ್ತಾರೆ. ಇನ್ನು ಕೆಲ ಬೆರಳೆಣಿಕೆಯಷ್ಟು ಜನಪ್ರತಿನಿಧಿಗಳು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸ್ತಾರೆ. ಅಭಿವೃದ್ಧಿ ವಿಚಾರದಲ್ಲಿ ರಮೇಶ್ ಅವರು ಕೂಡ ಒಂದು ಹೆಜ್ಜೆ ಮುಂದಿದ್ದಾರೆ ಅಂದ್ರೆ ತಪ್ಪಾಗಲಾರದು. ಅವ್ರ ಪೀರಿಯಡ್ ಅಲ್ಲಿ ನಾವು ಸದಸ್ಯರಾಗಿರೋದ್ರಿಂದ ಅವರಿಂದ ನಮಗೂ ಕೂಡ ಹೆಸರು ಬಂದಿದೆ. ತುಂಬಾ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ. ನೀವು ನೋಡ್ತಾ ಇದ್ದೀರಾ, ದಾಸನಪುರ ಹೋಬಳಿಯಲ್ಲಿ ಇಂಥ ಕಟ್ಟಡನೇ ಯಾರು ಕಟ್ಟಿಲ್ಲ ಸರ್. ಅವರು ಅಧ್ಯಕ್ಷರಾಗಿ ನಾವು ಪಡೆದಿರೋದಕ್ಕೆ ನಾವು ತುಂಬಾ ಹೆಮ್ಮೆ ಪಡ್ತೀವಿ ಸರ್. ಸ್ತ್ರೀಶಕ್ತಿ ಸಂಘಗಳಿಗೆ ಏನೇನೆಲ್ಲ ಸೌಲಭ್ಯ ಬೇಕು ಅದನ್ನೆಲ್ಲ ಮಾಡಿಸ್ಕೊಡ್ತಾ ಇದ್ದಾರೆ ಸರ್. ಘನತ್ಯಾಜ್ಯ ಘಟಕ ಅದರಲ್ಲೇ ಅವ್ರ ಮಹಿಳಾ ಮಣಿಗಳೇ ಅಂದ್ರೆ ಒಕ್ಕೂಟದವರೆಗಳು ಇವಾಗ ಅದನ್ನ ನಡೆಸ್ತಾ ಇರೋದು. ಅವ್ರಿಗೆ ಏನೇ ಸೌಲಭ್ಯ ಬೇಕು ಅಂದ್ರೆ ಪಂಚಾಯತಿ ಕಡೆಯಿಂದ ನಮ್ಮ ಅಧ್ಯಕ್ಷರು ಸೌಲಭ್ಯನ ಒದಗಿಸ್ಕೊಡ್ತಾ ಇದ್ದಾರೆ. MRF ಘಟಕನ ಮಾಡಿಕೊಟ್ಟಿದ್ದಾರೆ, ಅಂಬೇಡ್ಕರ್ ಭವನನ ನಿರ್ಮಿಸಿಕೊಟ್ಟಿದ್ದಾರೆ, ಕಲ್ಯಾಣಿಗಳನ್ನ ಪುನಶ್ಚೇತನ ಮಾಡಿಸ್ಕೊಟ್ಟಿದ್ದಾರೆ, ಸಂಜೀವಿನಿ ಭವನ ಕಟ್ಟಿಸ್ಕೊಟ್ಟಿದ್ದಾರೆ, ಕೃಷಿ ಪತ್ತಿನ ಸಹಕಾರ ಸಂಘ ಬ್ಯಾಂಕ್ ತಂದ್ಕೊಟ್ಟಿದ್ದಾರೆ, ಪೋಸ್ಟ್ ಆಫೀಸ್ ತಂದ್ಕೊಟ್ಟಿದ್ದಾರೆ. ಒಂದೇ ಸೂರಿನಲ್ಲಿ ಎಲ್ಲಾ ಸೌಲಭ್ಯಗಳು, ಯಾರಾದ್ರೂ ಒಳಗಡೆ ಬಂದ್ರೆ ಅವ್ರು ಎಲ್ಲಾ ಕೆಲಸಗಳನ್ನ ಮುಗಿಸ್ಕೊಂಡು ಆಚೆ ಹೋಗ್ಬೇಕು. ಎಲ್ಲಾ ಸೌಲಭ್ಯಗಳು ಒಂದೇ ಸೂರಿನಡಿ ಸಿಗುವಾಗ ಮಾಡ್ಕೊಟ್ಟಿದ್ದಾರೆ. ರಮೇಶ್ ಅವರು ಉಸ್ಕೂರು ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ಲಿಲ್ಲ ಅಂದಿದ್ರೆ ಇಂಥ ಒಂದು ಭವ್ಯವಾದ ಪಂಚಾಯತಿ ಕಟ್ಟಡ ನಿರ್ಮಾಣ ಆಗ್ತಾನೂ ಇರಲಿಲ್ಲ, ಎಲ್ಲ ಸೌಲಭ್ಯಗಳು ಒಂದೇ ಸೂರಿನಡಿ ಸಿಗುವಂತೆ ಮಾಡ್ತಾನೂ ಇರಲಿಲ್ಲ ಎಂಬುದು ಜನಾಭಿಪ್ರಾಯವಾಗಿದೆ. ಜನ ಕೊಟ್ಟಿರುವ ಅಧಿಕಾರವನ್ನು ಯಾವತ್ತೂ ದುರ್ಬಳಕೆ ಮಾಡಿಕೊಳ್ಳದೆ ಒಬ್ಬ ನಿಜವಾದ ಜನಪ್ರತಿನಿಧಿ ಹೇಗೆ ಜನಗಳಿಗೋಸ್ಕರ ಬದುಕಬೇಕು ಎಂಬುದನ್ನ ರಮೇಶ್ ಅವರು ತೋರಿಸಿಕೊಟ್ಟಿದ್ದಾರೆ. ಇಂಥ ಜನಪ್ರತಿನಿಧಿಗಳೇ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗಷ್ಟೇ ಅಲ್ಲದೆ ನಮ್ಮ ಕ್ಷೇತ್ರಕ್ಕೆ ಅಗತ್ಯವಿದೆ ಎಂಬ ಅಭಿಪ್ರಾಯವನ್ನು ಕೂಡ ಹೊರಹಾಕಿದ್ದಾರೆ. ನಮ್ಮೂರ ಕಾಯೋದೋರೆಯೇ ನಿನಗೆ. ನಮ್ಮ ಮುಸ್ಕೂರು ಪಂಚಾಯತಿಲಿ ಇಷ್ಟು ದೊಡ್ಡ ಆಫೀಸ್ ಕಟ್ಟಬೇಕು ಅಂತಂದ್ರೆ ನಮ್ಮ ಅಧ್ಯಕ್ಷ ಸರ್ ಕಾರಣ. ನಮ್ಮನ್ನು ಪ್ರತಿ ವರ್ಷನೂ ಪ್ರವಾಸ ಕಳಿಸ್ತಾರೆ. ನಮ್ಗೆ ಸಂಬಳ ಜಾಸ್ತಿ ಮಾಡಿಕೊಟ್ಟವ್ರೆ. ಯಾರು ಸರ್ ಈ ಥರದ ಇಂಥ ಅಧ್ಯಕ್ಷರು ಎಲ್ಲಿ ಸಿಗುತ್ತಾ ಸರ್? ಯಾವ ಪಂಚಾಯತಿ ಇದ್ರೆ ಸುತ್ತಮುತ್ತ ಹೋಗಿ ತಿಳ್ಕೊಂಬನ್ರಿ. ನಮ್ಮ ಪಂಚಾಯತಿ ಕೊಡ್ತಿರೋ ಸಂಬಳ, ನಮ್ಮ ಪಂಚಾಯತಿ ಕಳಿಸ್ತಕ್ಕಂಥ ಪ್ರತಿಯೊಂದು ಪ್ರವಾಸ ಆಗಲಿ, ಅನುಮೋದನೆ ಆಗಲಿ, 15 ಜನಕ್ಕೆ ಅನುಮೋದನೆ ಕೊಡ್ಸವ್ರು ಸರ್. ಇದು 15 ವರ್ಷ ಆಗ ಸರ್, ಇದುವರೆಗೂ ಯಾರೇ ಆಗಲಿ ಅನುಮೋದನೆ ಕೊಡಿಸಿಲ್ಲ. ಈ ಅಧ್ಯಕ್ಷರು ಬಂದಮೇಲೆ ನಮ್ಗೆ ಅನುಮೋದನೆ ಸಿಕ್ಕಿರೋದು. ಪ್ರತಿಯೊಂದು ಸೌಲಭ್ಯನೂ ಪಂಚಾಯತಿ ಕಟ್ಟಬೇಕು ಅಂತಂದ್ರೆ 30 ಲಕ್ಷ ಜೋಬಿಂದ ಕೊಟ್ಟಿದ್ದಾರೆ ಅವರು. ಯಾರು ಕೊಟ್ಟಿದ್ದಾರೆ? ಓಡಾಡ್ಲಿಕ್ಕೆ ಗಾಡಿ ಬೇಕು ಅಂತ ಒಂದು ಎಲೆಕ್ಟ್ರಿಕ್ ಗಾಡಿ ಕೊಡಿಸಿದ್ದಾರೆ. ಪ್ರತಿಯೊಂದಕ್ಕಾಗಲಿ ಸರ್ ಅನುಕೂಲ. ಇಂಥ ಅಧ್ಯಕ್ಷರು ಸಿಗ್ಬೇಕು ಸರ್. ಮುಂದೆ ಕೂಡ ಇಂಥ ಅಧ್ಯಕ್ಷರು ಬಂದರೆ ನಾವಿನ್ನೂ ಉತ್ತಮವಾಗಿ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ತನ್ನ ಅಧಿಕಾರದ ಅವಧಿಯಲ್ಲಿ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿರುವಂತಹ ಸೈದಾಮಿಪಾಳ್ಯ ರಮೇಶ್ ಅವರು ನೈರ್ಮಲ್ಯ ಕಾಪಾಡುವ ದೃಷ್ಟಿಯಿಂದ ಕಸ ವಿಲೇವಾರಿ ಘಟಕದ ನಿರ್ಮಾಣ ಮಾಡಿದ್ದಾರೆ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅರಣ್ಯ ಅಭಿವೃದ್ಧಿ ಮಾಡುವ ದೃಷ್ಟಿಯಿಂದ ಪರಿಸರ ಉಳಿಸಿ ಗಿಡಮರ ಬೆಳೆಸಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸಾವಿರಾರು ಸಸಿಗಳನ್ನ ನೆಡುವಂತಹ ಕಾರ್ಯ ಮಾಡಿದ್ದಾರೆ. ಅಂತರ್ಜಲ ವೃದ್ಧಿಗಾಗಿ ಕಲ್ಯಾಣಿಗಳ ರಕ್ಷಣೆ ಮಾಡಿದ್ದು ಪಂಚಾಯಿತಿ ವ್ಯಾಪ್ತಿಯ ಮಹಿಳಾ ಸಂಘಗಳಿಗೆ ಸ್ವಉದ್ಯೋಗಕ್ಕಾಗಿ ಸಹಕಾರ ನೀಡಿದ್ದಾರೆ. ಬರೀ ಮಹಿಳೆಯರಿಗೆ ಅಲ್ಲ ಸರ್, ಪ್ರತಿಯೊಬ್ಬರಿಗೂ ಅಂಗವಿಕಲರಾದ್ರು ವೃದ್ಧರಿಗಾಗ್ಲಿ ಎಲ್ಲರಿಗೂ ಕೂಡ ಸೌಲಭ್ಯಗಳನ್ನ ಒದಗಿಸ್ಕೊಟ್ಟಿದ್ದಾರೆ. ಅದರಲ್ಲೂ ಮಹಿಳಾ ಮನೆಗಳಿಗೆ ಅಂತ ಹೇಳ್ಬಿಟ್ಟು ಸಂಜೀವಿನಿ ಭವನ ಕಟ್ಟಿಸ್ಕೊಟ್ಟಿದ್ದಾರೆ. ವಿಕಲಚೇತನರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಸ್ವತಃ ತಾವೇ ನಿಂತು ದೊರಕಿಸಿಕೊಡುವುದಷ್ಟೇ ಅಲ್ಲದೆ ತನ್ನ ಸ್ವಂತ ಖರ್ಚಿನಿಂದ ಸಹಾಯ ಮಾಡಿದ್ದಾರೆ. ರಮೇಶ್ ಅಣ್ಣ ಬಂದಮೇಲೆ ನಮ್ಮ ಪಂಚಾಯತಿಲಿ 5 ಜನ ಸ್ವಯಂ ಉದ್ಯೋಗ ಮಾಡ್ತಾವ್ರೆ. ಅದಕ್ಕೆ ಮೊದಲು ಯಾರೂ ಮಾಡ್ತಿರ್ಲಿಲ್ಲ. ಇವಾಗ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವರು ವ್ಯಾಪಾರ ಮಾಡ್ಕೋಬೇಕು. ಅವ್ರಿಗೆ ಪಂಚಾಯತಿಯಿಂದ ಏನು ಅನುಕೂಲ ಬೇಕೋ ಅದು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಮಾಡ್ತಾ ಇದ್ದಾರೆ. ವಿಕಲಚೇತನರು ಒಬ್ಬರು ಎಲ್ಲೂ ಇರಬಾರ್ದು. ಅವ್ರನ್ನ ಎಲ್ಲರನ್ನು ಗುರುತಿಸಿ ಅವ್ರಿಗೆ ಏನು ಸಿಗಬೇಕು ಅವ್ರಿಗೆಲ್ಲ ದೊರಕಿಸ್ಕೊಡ್ಬೇಕು ಅಂತ ನಮಗೆ ಆದೇಶ ಮಾಡಿದ್ದಾರೆ. ಅವರಂತ ನಾವು ನಡ್ಕೋತಾ ಇದ್ದೀವಿ. ಅವ್ರಿಗೆ 5% ಅಲ್ಲಿ ಅಂಗವಿಕಲರಲ್ಲಿ ಮಕ್ಕಳು ಓದ್ತಾ ಇರ್ತಾರೆ. ಅವರಿಗೆ ಸ್ಕೂಲ್ ಬುಕ್ಸು, ಸ್ಕೂಲ್ ಬ್ಯಾಗು, ಅವರಿಗೆ 5% ಅನುದಾನದಲ್ಲಿ ಚೆಕ್ ಕೊಡ್ತಾರೆ ವಿದ್ಯಾಭ್ಯಾಸಕ್ಕಾಗಿ. ಅವ್ರು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದರೆ ಅದು ಹಾಸ್ಪಿಟ್ಲ್ ಖರ್ಚು ಕೊಡ್ತಾ ಇದ್ದಾರೆ. ಅವ್ರಿಗೆ ಇದು ಗೌರ್ಮೆಂಟಿಂದ ಬರೋ ಗಾಡಿ ಎಲ್ಲ ಕೊಡಿಸ್ತಾರೆ. ಆಮೇಲೆ ಇವಾಗ ನೋಡಿ ನರಸೀಪುರ ಗ್ರಾಮದಲ್ಲಿ ವಿಕಲಚೇತನರಿಗೆ 5 ಕುಟುಂಬದವರಿಗೆ ಒಂದು ಮನೆ ಬಿಲ್ಡಿಂಗ್ ಕಟ್ಸ್ಕೊಟ್ಟಿದ್ದಾರೆ. ಅವ್ರು ಬಂದ ಮೇಲೆ 5% ಅನುದಾನ ಬಳಕೆ ಆಗ್ತಾ ಇದೆ. ನನಗೂ ಪಂಚಾಯತಿಲಿ ಒಂದು ಕ್ಯಾಬಿನ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ 5% ಅಲ್ಲಿ ನಂಗೆ ತಿಂಗಳ ಅಮೌಂಟ್ ಕೊಡ್ತಾರೆ. ಆಮೇಲೆ ಅವ್ರು ಬಂದ ಮೇಲೆ ಪಂಚಾಯತಿ ಎಲ್ಲ ತುಂಬ ಅಭಿವೃದ್ಧಿಯಾಗಿದೆ. ಪಂಚಾಯತಿ ವ್ಯಾಪ್ತಿಯ ಗರ್ಭಿಣಿಯರಿಗೆ ಅಣ್ಣನ ಸ್ಥಾನದಲ್ಲಿ ನಿಂತು ಸೀಮಂತ ಕಾರ್ಯ ಕೂಡ ಮಾಡಿದ್ದಾರೆ. ವರ್ಷಕ್ಕೊಂದ್ಸಲ ಸೀಮಂತ ಕಾರ್ಯಕ್ರಮ ಮಾಡ್ತಾರೆ. ಇಡೀ ದಾಸನಪುರ ಹೋಬಳಿಯಲ್ಲಿ ಸಂಕ್ರಾಂತಿ ಸಂಭ್ರಮ ಅಂತ ಒಂದು ಪ್ರೋಗ್ರಾಮ್ ಕೂಡ ಆಗಿರ್ಲಿಲ್ಲ. ಅದನ್ನ ಅದ್ದೂರಿಯಾಗಿ ಮಾಡ್ಕೊಟ್ಟಿದ್ದಾರೆ. ಯಾವುದೇ ಮಹಿಳೆ ಬರಲಿ, ಏನೇ ಸೌಲಭ್ಯ ಬೇಕು ಅಂತ ಅಂದ್ರೂ ಏನಾದರೂ ಕೂಡ ಸಹಾಯ ಮಾಡ್ತಾರೆ.
ಪಂಚಾಯಿತಿಯ ಕೆಲ ಸಿಬ್ಬಂದಿಗಳಿಗೆ ಕಡಿಮೆ ಸಂಬಳ ಇರುವುದನ್ನು ಕಂಡ ರಮೇಶ್ ಅವರು ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಹಲವು ಮೂಲಗಳಿಂದ ಪಂಚಾಯಿತಿಗೆ ಬರುವ ಅನುದಾನಗಳನ್ನು ಬಳಸಿಕೊಂಡು ಅವರಿಗೆ ಪ್ರತಿ ತಿಂಗಳು ಉತ್ತಮ ಸಂಬಳ ಸಿಗುವಂತೆ ಮಾಡಿ ಅವರೆಲ್ಲರ ಪಾಲಿನ ರಿಯಲ್ ಹೀರೋ ಆಗಿದ್ದಾರೆ. ಸರ್, ಇವತ್ತು ರಮೇಶ್ ಅಣ್ಣ ಅವರು ಅಧ್ಯಕ್ಷ ಆಗಿ ಬಂದ್ಮೇಲೆ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ, ನಮ್ಮ ಹೊಸಕೂರು ಗ್ರಾಮ ಪಂಚಾಯತಿ ಸಿಬ್ಬಂದಿಯವರಿಗೆ 5ನೇ ತಾರೀಕು ಒಳಗಡೆ, ಪ್ರತಿ ತಿಂಗಳು 5ನೇ ತಾರೀಕು ಒಳಗಡೆ ಸಂಬಳ ಕೊಡ್ತಾ ಇದ್ದಾರೆ. ಮತ್ತೆ ನಮ್ಮ ವಾಟರ್ ಮ್ಯಾನ್ ಇರ್ಬೋದು, ಪೌರ ಕಾರ್ಮಿಕರು ಇರ್ಬೋದು, ಸಿಬ್ಬಂದಿ ಯಾರೇ ಇರ್ಬೋದು, ಹೊಸಕೂರು ಗ್ರಾಮ ಪಂಚಾಯತಿ ಸಿಬ್ಬಂದಿ ಇರ್ಬೋದು, ಅವರು ಎಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಏನೇ ತೊಂದರೆ ಆದ್ರೂ ಸ್ಪಂದಿಸ್ತಾರೆ. ಮತ್ತೆ ಅವ್ರಿಗೆ ಏನ್ ಕೆಲ್ಸಕ್ಕೆ ಏನು ಸಲಕರಣೆ ಬೇಕು, ಪ್ರತಿ ಒಂದು ಜರ್ಕಿನಿಂದ ಇರ್ಬೋದು, ನಾವ್ ಏನ್ ಕೆಲಸ ಮಾಡಕ್ಕೆ ಮಳೆಗೆ ನೆನಪಿದ್ದಂಗೆ ಅವರು ಕೆಲಸ ಮಾಡಕ್ಕೆ ಸಲಕರಣೆ ಕೊಟ್ಟಿದ್ದಾರೆ. ಮತ್ತೆ ನಮ್ಗೆ ಸಿಬ್ಬಂದಿಯವರು ಏನೇ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರೋದು ಸಿಬ್ಬಂದಿಗೆ. ಅವ್ರಿಗೆ ಏನಂದ್ರೆ ಹುಷಾರಿಲ್ದಂಗೆ ಅವರು ಏನಾದ್ರು ಹುಷಾರ್ ತಪ್ಪಿದ್ರೆ ಆಸ್ಪತ್ರೆಗೆ ಹೋಗಕ್ಕೆ ಅಂತೇಳಿ 2 ಲಕ್ಷದವರೆಗೂ ಸ್ಟಾರ್ ಇನ್ಸೂರೆನ್ಸ್ ಮಾಡಿಕೊಟ್ಟಿದ್ದಾರೆ. ಸರ್ಕಾರಿ ಶಾಲಾ ಅಭಿವೃದ್ಧಿಯ ಜೊತೆಗೆ ಮಕ್ಕಳಿಗೆ ಬೇಕಾದ ಪರಿಕರಗಳನ್ನ ಸೃಷ್ಟಿಸಿ ಅವರಿಗೆ ಬೇಕಾದ ಸೌಲಭ್ಯಗಳನ್ನು ನೀಡಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ವರ್ಷಗಳಿಂದ ಈ ಸ್ವತ್ತನ್ನು ಮಾಡಿಸಿಕೊಳ್ಳಲಾಗದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳಿಗೆ ಸ್ವತಃ ತಾವೇ ಅವರ ಮನೆ ಬಾಗಿಲಿಗೆ ಹೋಗಿ ನಯಾ ಪೈಸಾ ಖರ್ಚು ಮಾಡಿಸದೆ ಉಚಿತವಾಗಿ ಈ ಸ್ವತ್ತು ಮಾಡಿಸಿಕೊಟ್ಟಿರುವುದರಿಂದ ಜನ ಅವರನ್ನ 2ನೇ ಇಂದಿರಾ ಗಾಂಧಿ ಎಂದು ಕೊಂಡಾಡಿದ್ದಾರೆ. ಪರಿಶಿಷ್ಟ ಜಾತಿಯರು 72-80 ವರ್ಷದಿಂದ ಹಂಗೆ ಇದ್ದು ಬರೇ ಮನೆಗಳು ಕಟ್ಕೊಂಡು ಬಾಡಿಗೆ ಇಲ್ದಂಗೆ ಇವತ್ತು ಇವರ ದಯೆಯಿಂದ ಖಾತೆ ಎಲ್ಲ ಆಗಿ ಒಂದು ಅನುಕೂಲ ಕಾಣ್ತಾ ಇದ್ದೀವಿ. ಆ ಖಾತೆಗಳೇ ಇರಲಿಲ್ಲ, ಅಂಥದ್ದನ್ನೆಲ್ಲ ಹುಡುಕಿ ಇವಾಗ ಖಾತೆ ಮಾಡಿ ಅವ್ರನ್ನ PDO ಕರ್ಕೊಂಬಂದು ಅವರೇ ನಿಲ್ಸ್ಕೊಂಡು ಇಂಥದ್ದು ಮಾಡ್ರಪ್ಪ, ಇಂಥದ್ದು ಖಾತೆ ಮಾಡ್ಕೊಂಡು ಕೊಡ್ರಿ ಬಡವ್ರಿಗೆ ಅಂತ ಹೇಳಿ ಹಳ್ಳಿಗೂ ಹೋಗಿ ಮಾಡ್ತಾ ಇದ್ದಾರೆ ಸರ್. ಸಾಲ ಸೌಲಭ್ಯ ತಗೊಳ್ಬೇಕಾದ್ರೆ ಈ ಖಾತೆ ತಗೊಂಬಂದು ಕಾಪಿ ತಗೊಂಬಂದು ಅಂತ ಹೇಳ್ತಾರೆ. ದಯಮಾಡಿ ನೀವು ಈ ನಮ್ಮ ಕಾಲೋನಿ ಬಂದು ನೀವು ಈ ಖಾತೆ ಮಾಡಿ ನಿಮ್ಮ ಇದರಲ್ಲಿ ಮಾಡ್ಕೊಡ್ಬೇಕು ಅಂತ ಮನವಿ ಮಾಡಿಕೊಂಡು ಇವತ್ತು ಆ ಮನವಿ ಅಧ್ಯಕ್ಷ ಕಡೆಯಿಂದ ಈಡೇರ್ತದೆ ಅಂತ ನಾನು ಬಯಸಾಗಿ ಕೇಳ್ತಾ ಇದ್ದೀನಿ. ನೋಡಿ, ನಾನು ಕಂದಾಯ ಕಟ್ಟಿ ರೆಸಿಪ್ಟ್ ತಗೊಂಡಿದ್ದೀನಿ. ನೀವು ಹೋಗಿ ಪಂಚಾಯತ್ಗೆ ನಾನು ಹೇಳಿ ಕೆಲಸ ಮಾಡಿಕೊಡ್ತಾರೆ. ಪಂಚಾಯಿತಿ ವ್ಯಾಪ್ತಿಯ ಕ್ರೀಡಾಪಟುಗಳನ್ನ ಪ್ರೋತ್ಸಾಹಿಸಿ ಕ್ರೀಡೆಗಳಿಗೆ ಉತ್ತೇಜನ ನೀಡಿ ಕ್ರೀಡಾಪಟುಗಳ ಪಾಲಿನ ದಾರಿದೀಪವಾಗಿದ್ದಾರೆ. ಇನ್ನು ಪಂಚಾಯಿತಿ ವ್ಯಾಪ್ತಿಯ ಹಲವು ಗ್ರಾಮಗಳಿಗೆ ಮೂಲಭೂತ ಸೌಲಭ್ಯಗಳಾದ ರಸ್ತೆ, ನೀರು, ಚರಂಡಿ, ವಿದ್ಯುತ್ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಕಲ್ಪಿಸಿಕೊಡುವುದರ ಜೊತೆಗೆ 10 ಸಾರ್ವಜನಿಕ ಸಮಸ್ಯೆಗಳನ್ನು ಬಗೆಹರಿಸಿಕೊಟ್ಟಿದ್ದಾರೆ. ರಸ್ತೆ ಇರ್ಬೋದು, ಒಂದು ಕುಡಿಯೋ ನೀರಿಂದ ಇರ್ಬೋದು, ಒಂದು ವಿದ್ಯುತ್ ದೀಪ ರಾತ್ರಿ ಹೊತ್ತು ಹೋಗ್ಬಿಟ್ರೆ ಒಳ್ಳೆ ಎಲ್ಲೋ ನಾವು ಒಂದು ಚಂದ್ರಲೋಕದಲ್ಲಿ ಇದ್ದೀವಿ ಅನ್ನಂಗೆ ರೀತಿ ಕಾಣ್ತದೆ. ವಿಶೇಷ ಅಂದ್ರೆ ಸಾರ್ವಜನಿಕರು ಸಮಸ್ಯೆ ಅಂತ ಬಂದ್ರೆ ಕೇವಲ 1 ಅಥವಾ 2 ದಿನದಲ್ಲಿ ಬಗೆಹರಿಸಿ ಕೊಡ್ತಾರೆ. ಹಾಗಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು ಇವರನ್ನ ಹೆಚ್ಚು ಗೌರವದಿಂದ ಕಾಣ್ತಾರೆ. ಇನ್ನು ನೆಲಮಂಗಲ ಹಾಗೂ ದಾಸನಪುರ ಹೋಬಳಿ ಭಾಗದಲ್ಲಿ ಇವರನ್ನ 2ನೇ ಕೆಂಪೇಗೌಡ ಅನ್ನೋ ಬಿರುದು ಕೂಡ ನೀಡಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಉಚಿತವಾಗಿ ನಿವೇಶನವನ್ನ ನೀಡಿ ಜೊತೆಗೆ ಕೆಂಪೇಗೌಡ ಪ್ರತಿಮೆಯನ್ನ ನಿರ್ಮಾಣ ಮಾಡಿ ನಿರ್ಮಲಾನಂದನಾಥ ಸ್ವಾಮೀಜಿ, ನಂಜಾವಧೂತ ಸ್ವಾಮೀಜಿ, ಸೌಮ್ಯನಂದನಾಥ ಸ್ವಾಮೀಜಿ ಸೇರಿದಂತೆ ಇನ್ನಿತರ ಸ್ವಾಮೀಜಿಗಳನ್ನ ಹಾಗೂ ಯಲಹಂಕ ಶಾಸಕ SR ವಿಶ್ವನಾಥ್ರವರನ್ನ ಆಹ್ವಾನಿಸಿ ಅವರ ಮೂಲಕವೇ ಉದ್ಘಾಟಿಸಿ ಅವರೆಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕೆಂಪೇಗೌಡರದ್ದು ಒಂದು ಸ್ಟ್ಯಾಚ್ ಕಟ್ಟಿದ್ದಾರೆ. ಆಮೇಲೆ ನಮಗೂ ಇಲ್ಲಿ ಅಂಬೇಡ್ಕರ್ ಇವ್ರದ್ದು ಒಂದು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಳ್ಳೆ ಮನುಷ್ಯರಿಗೆ ಯಾವತ್ತೂ ನಾವು ಬೆಲೆ ಕೊಡಲೇಬೇಕು. ಅಂಥ ಅಧ್ಯಕ್ಷರು ಸಿಗದೆ ನಮಗೆ ಅಪರೂಪ. ನನ್ನ ಅಧಿಕಾರದ ಅವಧಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೊಂದು ವಿದ್ಯುತ್ ಚಿತಾಗಾರ ಮಾಡಿಕೊಡುವ ಕಲ್ಪನೆಯನ್ನು ಹೊಂದಿದ್ದೇನೆ ಎಂಬ ಮನದಾಳದ ಮಾತನ್ನು ಹೊರಹಾಕಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ತನ್ನ ಅಧಿಕಾರದ ಅವಧಿಯಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಉತ್ತಮ ಆಡಳಿತ ನೀಡಿ ಅಧ್ಯಕ್ಷರಾಗಿ ಈಗೂ ಅಭಿವೃದ್ಧಿ ಮಾಡಬಹುದಾ ಅನ್ನೋದನ್ನ ತೋರಿಸಿಕೊಡೋದ್ರ ಜೊತೆಗೆ ಯಾವುದೇ ಹಣದಾಸೆಗೆ ಬೀಳದೆ ತನ್ನ ಸ್ವಂತ ಜೇಬಿನ ಹಣವನ್ನೇ ಖರ್ಚು ಮಾಡಿ ಈಗಿನ ಕಾಲದಲ್ಲೂ ಇಂತಹ ಅಧ್ಯಕ್ಷರು ಇರ್ತಾರಾ, ಇಂತಹ ಜನಪ್ರತಿನಿಧಿ ಇದ್ರೆ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂಬ ತೀರ್ಮಾನಕ್ಕೆ ಸಾರ್ವಜನಿಕರು ಬಂದಿದ್ದಾರೆ. ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ದೇನೆ ಇಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಇವರು ಸಿಕ್ಕಿರೋದು ನಮ್ ಭಾಗ್ಯ. ಈ ತರ ವ್ಯಕ್ತಿ ನಾನು ಎಲ್ಲೂ ನೋಡೋ ಇಲ್ಲ, ಕೇಳೋ ಇಲ್ಲ ಸರ್. ಇದೇ ಮೊದ್ಲು, ಆದ್ರೆ ನಮ್ ಪುಣ್ಯ ಸರ್ ಅವ್ರು ನಮ್ಗೆ ಸಿಕ್ಕಿರೋದು. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್. ಅಭಿವೃದ್ಧಿ ಆಗಿರ್ಬೋದು, ಕೆಲಸಗಾರನ ಮಾತಾಡ್ಸೋ ಒಂದು ಅಭಿಮಾನ ಇರ್ಬೋದು, ಕೊನೆವರೆಗೂ ಅವರೇ ಇರ್ಬೇಕು ಅನ್ನೋದೇ ಸರ್ ನಮ್ಗೆ. ಅಷ್ಟು ಖುಷಿ ಆಗ್ತದೆ. ಅವ್ರ ಹೆಸರು ಹೇಳ್ತಿದ್ದಂಗೆನೆ ನಮ್ಗೆ
ನಮ್ ದೇವ್ರ ಕೈ ಮುಗಿತೀವೋ ಇಲ್ವೋ ಅವ್ರ ಬೆಳಗ್ಗೆ ಎದ್ರೆ ಅವ್ರ ನೆನ್ಸ್ಕೊಂಡು ನಾವು ಕೆಲ್ಸಕ್ಕೆ ಬರ್ತೀವಿ. ಅದು ನಮ್ ಭಾಗ್ಯ ಸರ್. ನೀವು ಈ ಅಭಿವೃದ್ಧಿ ನೋಡ್ತಿದ್ದಂಗೆ, ಈ ಪಂಚಾಯತಿ ಒಂದ್ಸರಿ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗ್ತದೆ ಏನೇನ್ ಮಾಡಿದ್ದಾರೆ ಅಂತ. ಈಗಾಗಲೇ ಇವರ ಕಾರ್ಯವನ್ನು ಕಂಡಂತಹ ಜನ ಮುಂದೆ ಆಯ್ಕೆಯಾಗುವ ಜನಪ್ರತಿನಿಧಿಗಳು ಇದೇ ರೀತಿ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸ್ತಾರ ಅಥವಾ ದುಡ್ಡಿನ ಆಸೆಗೆ ಬಿದ್ದು ಅಭಿವೃದ್ಧಿ ಕಾರ್ಯ ಮಾಡದೆ ಇನ್ನಷ್ಟು ಹಿಂದಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯನ್ನು ತೆಗೆದುಕೊಂಡು ಹೋಗ್ತಾರ? ಯಾರನ್ನ ಆಯ್ಕೆ ಮಾಡಿದ್ರೆ ಸೂಕ್ತ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಮುಂಬರುವ ದಿನಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಇಂಥವರೇ ಸೂಕ್ತ ವ್ಯಕ್ತಿ ಎಂದು ತಿಳಿದು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಲಿ ಅಥವಾ ಕ್ಷೇತ್ರದ ಶಾಸಕರನ್ನಾಗಿ ಆಯ್ಕೆ ಮಾಡುವ ನಿರೀಕ್ಷೆಯಲ್ಲಿದ್ದಾರೆ. ಮುಂದೆ ನಾವು ಜಿಲ್ಲಾ ಪಂಚಾಯತಿ MLA ವರೆಗೂ ನಾವು ನೋಡ್ಬೇಕು ಅಂತ ಕಾಣ್ತಾ ಇದೀವಿ ಕನಸು. ಅಂತ ಅಧ್ಯಕ್ಷರು ನಮ್ಗೆ ಯಾವಾಗೂ ಸಿಗಲ್ಲ. ಊರೇ ಹೆತ್ತ ಮಗ ಯಾವುದೇ ಊರಿಗೆ ಹೋದ್ರು ಬಡವ್ರನ್ನ ಅವ್ರನ್ನ ಸ್ಪಂದಿಸ್ತಾರೆ. ನಿಂದು ಎಂಥ ತ್ಯಾಗ. ಸ್ಪಂದಿಸಿ ಆಫೀಸಲ್ಲಿ ಕುಂಡ್ರಿಸಿ ಏನ್ ನಿಮ್ ಕಷ್ಟ ಸುಖ ಅಂತ ಕೇಳ್ತಾರೆ. ಕೇಳಾದ್ಮೇಲೆ ಅವ್ರ ಕೈಲಾಗಿದ್ದು ಸಹಾಯ ಮಾಡ್ತಾರೆ. ಅವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸರ್. ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಒಟ್ಟಾರೆ ಉಸ್ಕೂರು ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಒಂದು ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡುವುದಷ್ಟೇ ಅಲ್ಲದೆ ಜನಮಾನಸದಲ್ಲಿ ಸದಾಕಾಲ ಉಳಿದುಕೊಳ್ಳುವಂತೆ ಕಾರ್ಯವನ್ನ ಮಾಡಿ 16 ಪ್ರಶಸ್ತಿಗಳನ್ನ ಪಡೆದು ಸಾರ್ಥಕತೆ ಮೆರೆದಿರುವ ಸೈದಾಮಿಪಾಳ್ಯ ರಮೇಶ್ ಅವರು ಜನಸಾಮಾನ್ಯರ ಜನಪ್ರತಿನಿಧಿಗಳಾಗಿ, ವಿದ್ಯಾರ್ಥಿಗಳ ಪಾಲಿನ ಆಶಾಕಿರಣವಾಗಿ, ಬಡವರ ಪಾಲಿನ ಬಂಧುವಾಗಿ ಹೆಚ್ಚು ಹೆಚ್ಚು ಕೆಲಸಗಳನ್ನ ಮಾಡಲಿ ಎಂದು ತಿಳಿಸುತ್ತಾ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಬಡ ಜನಗಳಿಗೆ ಸ್ಪಂದನೆ ಮಾಡುವಂಥ ವ್ಯಕ್ತಿಗೆ ಒಂದು ಆರೋಗ್ಯ ಭಾಗ್ಯ, ಆಯುಷ್ ಭಾಗ್ಯ ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಮ್ಮ ಗ್ರಾಮದ ಪರವಾಗಿ ನಾನು ಅವರಲ್ಲಿ ದೇವರಲ್ಲಿ ಬೇಡ್ಕೊಳ್ತೀನಿ. ಅವ್ರಿಗೆ ಇನ್ನೂ ಆಯುಷು, ಆರೋಗ್ಯ, ಭಾಗ್ಯ ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಅಂತ ಹೇಳಿ ನಾವು ಆ ದೇವ್ರ ಹತ್ರ ಮೊರೆ ಕೇಳ್ತೀವಿ. ನಾವು ಅವರಿಗೆ ನಮ್ಮ ಗ್ರಾಮದ ಪರವಾಗಿ, ಎಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೇವೆ.